ನಮಸ್ತೆ ಸ್ನೇಹಿತರೆ, ನನ್ನ ಹೆಸರು AC ಚೆನ್ನಪ್ಪ ಅಂತೇಳಿ. ನಾನೊಬ್ಬ ನಿವೃತ್ತ ಶಿಕ್ಷಕ. ನನ್ನ ವಾಸ ಶಿಕ್ಷಕರ ಬಡಾವಣೆ, ಮದ್ದೂರು, ಮಂಡ್ಯ ಜಿಲ್ಲೆ. ಸ್ನೇಹಿತರೆ, ನಂದು ಇದು ನನ್ನ ಸ್ವಂತ ಪರಿಚಯ. ನನ್ನ ಫೋನ್ ನಂಬರ್ 96 321 31 831. ಸ್ನೇಹಿತರೆ, ನಾನಾಡುವ ಮಾತು ಸತ್ಯವಾಗಿದ್ದರೆ ಅದನ್ನು ಒಪ್ಪಿ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ನಾನು ಅದಕ್ಕೆ ಫೋನ್ ನಂಬರು, ವಿಳಾಸ ಎಲ್ಲನೂ ಕೊಟ್ಟಿರ್ತಕ್ಕಂಥದ್ದು. ಸ್ನೇಹಿತರೆ, ದಯಮಾಡಿ ನನ್ನ ವಿಚಾರಗಳನ್ನು ನಾನು ಯೂಟ್ಯೂಬ್ನಲ್ಲಿ, ನನ್ನ ಒಂದು ಚಾನಲ್ ಇದೆ, ಚೆನ್ನಪ್ಪ AC ಅಂತ. ಆ ಯೂಟ್ಯೂಬ್ ಚಾನಲ್ನಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಮತ್ತು ಫೇಸ್ಬುಕ್ಕಲ್ಲೂ ಕೂಡ ಈ ಎಲ್ಲ ವಿಚಾರಗಳನ್ನು ನಾನು ಹಾಕ್ತಾಯಿದ್ದೀನಿ. ಸ್ನೇಹಿತರೆ, ಒಂದು 5,000 ಜನ ನನ್ನ ಫಾಲೋವರ್ ಇದ್ದಾರೆ. ದಯಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ನಾನು ಏನು ಅಭಿಪ್ರಾಯಗಳನ್ನು ಹೇಳ್ತೀನಿ ಅಂದರೆ ಸತ್ಯವನ್ನು ಸಾರ್ತಿದ್ದೀನಿ. ನಾನೊಬ್ಬ ಸಮಾಜ ಸೇವಕ. ಸ್ನೇಹಿತರೆ, ನನ್ನನ್ನು ಸೋಷಿಯಲ್ ವರ್ಕರ್ ಅಂತೇಳಿ ಮದ್ದೂರು ತಾಲೂಕಿನ ತಹಸೀಲ್ದಾರ್ ಅವರು ಒಂದು ಕೆಂಪೇಗೌಡ ಜನ್ಮ ದಿನಾಚರಣೆ ಎಂದು ನನಗೆ ಒಂದು ಸನ್ಮಾನ ಮಾಡಿ ಒಂದು ಸೋಷಿಯಲ್ ವರ್ಕರ್ ಅಂತೇಳಿ, ಸಮಾಜ ಸೇವಕ ಅಂತೇಳಿ ಒಂದು ಸರ್ಟಿಫಿಕೇಟ್ ಸಹ ಕೊಟ್ಟಿದ್ದಾರೆ. ಸ್ನೇಹಿತರೆ, ಹಾಗಾಗಿ ನನ್ನ ಒಂದು ನಿವೃತ್ತಿ ಜೀವನವನ್ನು ಒಂದು ಸಮಾಜ ಸೇವೆಗಾಗಿ ಮೀಸಲಿಡೋಣ ಅಂಥೇಳಿ ಈ ಥರ ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ಇದು ಬೆಂಗಳೂರು ಮೈಸೂರು ಹೆದ್ದಾರಿ. ಸ್ನೇಹಿತರೆ, ಮದ್ದೂರಿನಿಂದ ಕೊಲ್ಲಿ ಸರ್ಕಲ್ನಿಂದ ಬಂದರೆ ಇಲ್ಲಿ ಕೋಡಹಳ್ಳಿ ಅಂತ ಒಂದು ಊರು ಬರುತ್ತೆ. ಆ ಊರಿನ ಹತ್ರ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ಇಲ್ಲಿ ಭಾಳಷ್ಟು ವಿಡಿಯೋಗಳನ್ನು ಮಾಡಿದ್ದೀನಿ. ಈ ಒಂದು ರಸ್ತೆ ಮಾಡಿರ್ತಕ್ಕಂತಹ ಒಬ್ಬ ವ್ಯಕ್ತಿ ಮಾನ್ಯ ಕೇಂದ್ರ ಸಚಿವರೊಬ್ಬರ ಅಳಿಯ ಅಂತ ನನಗೆ ಗೊತ್ತಿದೆ, ದಿಲೀಪ್ ಬಿಲ್ಡರ್ಸ್ ಅಂತೇಳಿ. ಈ ರಸ್ತೆಯಲ್ಲಿ ಮಾಡಿರ್ತಕ್ಕಂಥ ಅನಾಚಾರಗಳನ್ನು ನಿಮ್ಮ ಕಣ್ಣು ಮುಂದೆ ತರ್ತಾ ಇದ್ದೀನಿ. ಸ್ನೇಹಿತರೆ, ನೋಡಿ, ಆ ಕಡೆ ಒಂದು ಬೇಲಿಯನ್ನು ನಿರ್ಮಾಣ ಮಾಡಿದ್ದಾರೆ. ಸ್ನೇಹಿತರೆ, ಕಬ್ಬಿಣದ ಬೇಲಿ ಅದು. ಆ ಕಬ್ಬಿಣದ ಬೇಲಿ ಒಂದು ಬೇರ್ಪಡಿಸೋದಕ್ಕೆ ಸರ್ವೀಸ್ ರಸ್ತೆ ಮತ್ತು ಈ ಮೇನ್ ರೋಡ್, ಹೈವೇ ರೋಡ್ ಇದೆಯಲ್ಲ, ಅದನ್ನು ಬೇರ್ಪಡಿಸೋಕ್ಕೆ ಹಾಕಿರುವಂಥ ಬೇಲಿ ಅದು. ಸ್ನೇಹಿತರೆ, ನೋಡಿ, ಆ ಬೇಲಿ ಈ ಕಡೆ ಇಲ್ಲ. ಇದು ಬಲಭಾಗ, ಅದು ಎಡಭಾಗ. ಮೈಸೂರಿಂದ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಇದನ್ನು ಸಾಕಷ್ಟು ಸಲ ನಾನು ಇದೇ ಥರ ವಿಡಿಯೋ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ಲು ಮತ್ತು ಫೇಸ್ಬುಕ್ಕಲ್ಲೆಲ್ಲ ಹಾಕಿದ್ದೀನಿ. ಸ್ನೇಹಿತರೆ, ಯಾವನೂ ಕೇರ್ ಮಾಡಲಿಲ್ಲ, ಯಾರೂ ನೋಡೋದು ಇಲ್ಲ. ಒಂದು ಸರ್ಕಾರದ ಗಮನಕ್ಕೆ ಬರಲಿ ಅಂತೇಳಿ ನಾನು ಇದನ್ನು ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ನೋಡಿ, ಇದು ತಪ್ಪಲ್ಲವೇ? ಇಲ್ಲಿ ಬೇಲಿಯನ್ನು ಹಾಕದೇನೆ ಇದರ ಖರ್ಚನ್ನು, ಹಣವನ್ನು ಲೂಟಿ ಮಾಡಿದ್ದಾನೆ ಅಂತ ನಾನು ಹೇಳ್ತೀನಿ. ಸ್ನೇಹಿತರೆ, ಹಾಗೆಯೇ ಮಧ್ಯದಲ್ಲಿ, ಆ ಒಂದು ರಸ್ತೆಯ ಮಧ್ಯಭಾಗದಲ್ಲಿ ಗಿಡಗಳನ್ನು ನೆಟ್ಟಿದ್ದಾರೆ. ಸ್ನೇಹಿತರೆ, ಗಿಡಗಳನ್ನು ನೆಟ್ಟಿದ್ದಾರೆ. ನೋಡಿ, ಆ ಗಿಡಗಳು ಅದಕ್ಕೆ ಯಾವುದೇ ನೀರು ಗೊಬ್ಬರ ಇಲ್ಲದೇನೆ ಅವು ಸತ್ತೋಗ್ತಾ ಇದ್ದಾವೆ. ಸ್ನೇಹಿತರೆ, ಅದನ್ನು ಸೌಂದರ್ಯಕ್ಕಾಗಿ ಆ ಹಣವನ್ನು ಬಿಲ್ ಮಾಡಿರ್ತಾರೆ. ಸ್ನೇಹಿತರೆ, ಸತ್ಯ ಅದು. ಆ ಸತ್ಯವನ್ನು ನಿಮಗೆ ಹೇಳ್ತಾ ಇದ್ದೀನಿ. ಅದರ ನಿರ್ವಹಣೆಗೆ ಅಂತ ಕೂಡ ಭಾಳಷ್ಟು ಹಣವನ್ನು ಲೂಟಿ ಮಾಡಿದ್ದಾರೆ. ಈ ಲೂಟಿ ಹಣ, ಇದು ಲೂಟಿ ಅಲ್ಲವೇ ಸ್ನೇಹಿತರೆ? ಇದು ಅನ್ಯಾಯ ಅಲ್ಲವೇ? ಅದು ನಾನು ಕೇಳ್ತಕ್ಕಂಥದ್ದು. ಒಂದು ನಾವು ಒಪ್ಪುವಂಥದ್ದು ಸತ್ಯವನ್ನು ಒಪ್ಪಬೇಕಲ್ವ ಸ್ನೇಹಿತರೆ? ನಾವು ಸತ್ಯವನ್ನು ಒಪ್ಪಬೇಕು. ಸಾರ್ವತ್ರಿಕ ಸತ್ಯ ಅಂತ ಹೇಳ್ತೀವಿ. ಸಾರ್ವತ್ರಿಕ ಸತ್ಯ ಅಂತಂದರೆ ಒಂದು ಪೈಥಾಗರಸನ ಪ್ರಮೇಯ. ನಾನು ಗಣಿತ ಶಿಕ್ಷಕ. ನಮ್ಮ SEMM ಪ್ರೌಢಶಾಲೆಯಲ್ಲಿ, ನಾನು ಸೋಮನಹಳ್ಳಿಯಲ್ಲಿ, ಮಾನ್ಯ ದಿವಂಗತ SM ಕೃಷ್ಣಾಜಿಯವರ ಕೊಡುಗೆ ಅಪಾರ. ಸ್ನೇಹಿತರೆ, ಆ ಶಾಲೆಯಲ್ಲಿ 30 ವರ್ಷ ನಾನು ಪಾಠ ಮಾಡಿದ್ದೀನಿ ಅಂದರೆ ನನಗೆ ಬಹಳ ಹೆಮ್ಮೆ ಇದೆ. ಸ್ನೇಹಿತರೆ, ಅಲ್ಲಿ ನಾನು ಪೈಥಾಗರಸನ ಪ್ರಮೇಯ, ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮ ಎಂದು ನಾನು ಆ ಪೈಥಾಗರಸ್ ಹೇಳಿರ್ತಕ್ಕಂತಹ ಒಂದು ಪ್ರಮೇಯವನ್ನು ಅದರ
ಏನು 30 ವರ್ಷಗಳಿಂದ ನನ್ನ ಮಕ್ಕಳಿಗೆ ನಾನು ಕಲಿಸಿದ್ದೀನಿ ಸ್ನೇಹಿತರೆ. ಒಂದು 5,000 ಜನ ವಿದ್ಯಾರ್ಥಿಗಳು ನಾನಿದೆಲ್ಲ ಸತ್ಯವನ್ನು ಹೇಳ್ಕೊಟ್ಟಿದ್ದೀನಿ. ಇದು ಸಾರ್ವತ್ರಿಕ ಸತ್ಯ ಅಂತ ಹೇಳಬೇಕು. ಹಾಗೆಯೇ ಪೈ ಅಂತ ಒಂದು ಅಂಶ ಬರುತ್ತೆ. ಪೈ ಬೆಲೆ 22/7. ವ್ಯಾಸ ಮತ್ತು ಆ ವೃತ್ತದ ಒಂದು ಪರಿಧಿಗೆ ಇರತಕ್ಕಂಥ ಒಂದು ಸಂಬಂಧವನ್ನು ಹೇಳ್ತಕ್ಕಂಥ ಒಂದು ಮೌಲ್ಯ ಸಾರ್ವತ್ರಿಕ ಸತ್ಯ. ಇಡೀ ಜಗತ್ತಿನಲ್ಲಿ ಯಾವ ಮೂಲೆಗೆ ಹೋದರೂ ಇದು ಸತ್ಯವಾದದ್ದು. ಪೈ ಬೆಲೆ 22/7. ಪರಿಧಿಯ ಉದ್ದ 22 ಸೆಂಟಿಮೀಟರ್ಗಳಿದ್ದಾಗ ಅದರ ವ್ಯಾಸ 7 ಸೆಂಟಿಮೀಟರ್ ಆಗಿರ್ತದೆ ಅಂತಕ್ಕಂಥದ್ದು ಈ ಒಂದು ಸಾರ್ವತ್ರಿಕ ಸತ್ಯ ಸ್ನೇಹಿತರೆ. ಇದನ್ನು ನಾವು ನಂಬಬೇಕು. ಈ ಕಳ್ಳ ರಾಜಕಾರಣಿಗಳು ಹೇಳ್ತಾರಲ್ಲ ಮಾತುಗಳು, ಅದನ್ನು ನಂಬಬೇಡಿ. ಆ ಕಳ್ಳ ಅವ್ರ ಹತ್ರ ಇರುವ ಲೂಟಿ ಹಣನ ಇಡೀ ದೇಶಕ್ಕೆ ಹಂಚ್ಬಿಟ್ರೆ ಯಾವ ಬಡವನೂ ಸಿಗೋದಿಲ್ಲ ಸ್ನೇಹಿತರೆ. ನಿಜವಾಗ್ಲೂ ಆ ಬಡತನ ನಿರ್ಮೂಲನೆ ಆಗಬೇಕಾಗಿರೋದು ಈ ದೇಶದಲ್ಲಿ. ಇಂಥರ ಕೊಳ್ಳೆ ಹೊಡಿತಾ ಇದ್ದರೆ ಹಣನ ಯಾವ ಬಡವನಾಗೇ ಉಳಿತಾನೆ. ಸಿರಿವಂತ ತಾನು ಇನ್ನೂ ದೊಡ್ಡದಾಗಿ ಬೆಳೀತಾ ಹೋಗ್ತಾರೆ. ಅದಾನಿ ಅಂಬಾನಿ ಅವರ ಸಾಲನ ಕೇಂದ್ರ ಸರ್ಕಾರ ಮನ್ನಾ ಮಾಡುತ್ತಂತೆ ಸ್ನೇಹಿತರೆ. ಅದೇ ರೈತರ ಸಾಲನ ಪಾಪ ಮನಮೋಹನ್ ಸಿಂಗ್ ಮಾಜಿ ಪ್ರಧಾನಿಗಳು 70,000 ಕೋಟಿಯನ್ನು ಸಾಲ ಮನ್ನಾ ಮಾಡಿದ್ರು ಸ್ನೇಹಿತರೆ. ರೈತರನ್ನು ನಾವು ಮೇಲೆತ್ತಬೇಕಾಗಿರುವ ರೈತರು ಈ ದೇಶದ ಬೆನ್ನೆಲುಬು. ಈ ಒಂದು ಸರ್ಕಾರಗಳು ರೈತರನ್ನು ಗಮನಿಸಿ ನಿಜವಾಗ್ಲೂ ಅವ್ರಿಗೆ ಸಹಾಯ ಮಾಡಬೇಕಾಗಿರೋದು. ನೋಡಿ, ಅನ್ಯಾಯಗಳನ್ನು ನಾನು ತಡೆಗಟ್ಟಬೇಕು ಅಂಥೇಳಿ ನಾನು ಏನು ಸರ್ಕಾರದ ಒಂದು ನಿರ್ಲಕ್ಷ್ಯ ಕಾರಣ ಇದಕ್ಕೆ. ಏನು ನಮ್ಮ ದೇಶದಲ್ಲಿ ನಡೀತಕ್ಕಂತಹ ಏನು ಅನಾಚಾರಗಳು ನಡೀತವೆ ಅದಕ್ಕೆ ಅಂದ್ರೇನು, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂತಿದೆ ಸ್ನೇಹಿತರೆ. ಮಿಲಿಟರಿ ಕಾರಣ. ನಮ್ಮ ದೇಶದಲ್ಲಿ ಆಗುವ ಏನು ಯುದ್ಧಗಳಿರ್ಬೋದು, ಅನ್ಯಾಯಗಳಿರ್ಬೋದು, ಬಾಂಬ್ ಬ್ಲಾಸ್ಟ್ಗಳಿರ್ಬೋದು. ಈಗ ಮೊನ್ನೆ ತಾನೇ ಬಾಂಗ್ಲಾದೇಶದವ್ರು ಬಂದು ಇಲ್ಲಿ ಸೇರ್ಕೊಬಿಟ್ಟವ್ರೆ ಅಂತ ಹೇಳಿದ್ರೆ ಅದಕ್ಕೆ ಯಾರು ಹೊಣೆ ಸ್ನೇಹಿತರೆ? ಇದನ್ನು ವಿಧಾನಸಭೆಯಲ್ಲಿ ಅವನೋ ಚರ್ಚೆ ಮಾಡ್ತಾನಂತೆ. ತಮ್ಮ ವ್ಯಾಪ್ತಿಗೆ ಬರದೇ ಇರುವ ಮಾತನ್ನು ಆಡಬಾರ್ದು ಸ್ನೇಹಿತರೆ. ನಿಜವಾಗ್ಲೂ ಒಂದು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಮಿಲಿಟರಿ ವೈಫಲ್ಯ ಇದಕ್ಕೆ ಕಾರಣ. ಅದು ಏನು ನನ್ನ ವ್ಯಾಪ್ತಿಗೆ ಬರುವಂತಹ ಏನು ಅಂಶಗಳನ್ನು ಮಾತ್ರ ನಾವು ಮಾತಾಡಬೇಕೇ ವಿನಃ ನಿಜವಾಗ್ಲೂ ಇವೆಲ್ಲ ಅಸಹ್ಯ. ಯಾವನೋ ಹೋಗಿ ಆ ಬಾಂಗ್ಲಾದೇಶನ ಕಂಡು ಹಿಡಿದ್ಬಿಟ್ಟು ಅವನ್ನ ಇದು ಮಾಡ್ತಾನಂತೆ. ಏನಿದು ಅನ್ಯಾಯ ಸ್ನೇಹಿತರೆ. ನಿಜವಾಗ್ಲೂ ಬಾರ್ಡರ್ ಸೆಕ್ಯೂರಿಟಿ ಮಿಲಿಟರಿ ಕಾರಣ. ಅವಳೋ ಕೋಟಿಗಟ್ಟಲೆ ಚಿನ್ನನ ತಗೊಬತ್ತಾಳೆ ಅಂತ ಅಂದರೆ ಸ್ನೇಹಿತರೆ ಇದು ಯಾರ ಒಂದು ತಪ್ಪು? ಸೆಕ್ಯೂರಿಟಿ, ಈ ದೇಶದ ಸೆಕ್ಯೂರಿಟಿ ಫೇಲ್ಯೂರ್ ಆಗಿರ್ತಕ್ಕಂಥದ್ದು ಸೆಕ್ಯೂರಿಟಿ. ಅದರ ಬಗ್ಗೆ ಮಾತಾಡಬೇಕೇ ವಿನಃ ಮಿಲಿಟರಿ ಆ ಮಿನಿಸ್ಟರ್ ಇದ್ದಾನೆ ಅವನು ರಾಜೀನಾಮೆ ಕೊಟ್ಟು ಹೋಗ್ಬೇಕು ಮನೆಗೆ ಸ್ನೇಹಿತರೆ. ಒಂದು ರೈಲು ಅಪಘಾತ ಆದರೆ ಹಿಂದೆ ಎಷ್ಟೋ ಜನ ರೈಲ್ವೆ ಮಂತ್ರಿಗಳು ರಾಜೀನಾಮೆ ಕೊಟ್ಟು ಹೋಗಿದ್ದಾರೆ. ಇವತ್ತು ಮಾನಗೆಟ್ಟವರು ಸ್ನೇಹಿತರೆ ಇರುವಂಥವರು, ಮಾನ ಮರ್ಯಾದೆ ಇಲ್ಲದೆ ಇರ್ತಕ್ಕಂಥವ್ರು. ಏನೇ ಅನ್ಯಾಯ ನಡೀತಾ ಇದ್ರು ದೇಶದಲ್ಲಿ, ಎಷ್ಟು ಅತ್ಯಾಚಾರ ನಡೆದ್ರು ದೇಶದಲ್ಲಿ, ಆ ಕಣ್ಣೆದುರಿಗೆ ನೋಡ್ಕೊಂಡು ಅದನ್ನು ಪ್ರತಿಭಟಿಸಿ ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ಲಿಲ್ಲ ಅಂತ ಅಂದರೆ ನಿಜವಾಗ್ಲೂ ಅನ್ಯಾಯ ಅಲ್ವೇ ಸ್ನೇಹಿತರೆ? ಇದನ್ನಲ್ವೇ ಅನ್ಯಾಯ ಅಂತ ಕರೆಯೋದು? ಈಗ ನೋಡಿ, ಹಳ್ಳಿಗಳಲ್ಲಿ ಏನು ಸಿಮೆಂಟ್ ರಸ್ತೆ ಮಾಡಿರ್ತಾರೆ ಸ್ನೇಹಿತರೆ, ಆ ಸಿಮೆಂಟ್ ರಸ್ತೆನ ಪೈಪ್ ಮಾಡೋದಕ್ಕೆ ಕಟ್ ಮಾಡಿ ಅದನ್ನು ಹಾಗೆ ಬಿಟ್ಟು ಎಷ್ಟೋ ಹಳ್ಳಿಗಳಲ್ಲಿ ಇಂಥ ಅನ್ಯಾಯಗಳು ನಡೀತಿರ್ತವೆ. ಅದೆಲ್ಲ ನೋಡಿ, ಈ ಅನ್ಯಾಯನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ವಿಡಿಯೋ ಮೂಲಕ ನಿಮಗೆ ಇದನ್ನು ಪ್ರಚಾರಪಡಿಸಿ ಏನು ಅಧಿಕಾರಿಗಳು ಇವತ್ತು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಕಾರಣ ಸ್ನೇಹಿತರೆ. ಏನೇ ಅನ್ಯಾಯ ನಡೆದ್ರು ಸಮಾಜದೊಳಗೆ ಅದಕ್ಕೆ ಅಧಿಕಾರಿಗಳು ಪ್ರಾಮಾಣಿಕರಾಗದೇ ಇರತಕ್ಕಂಥದ್ದು ಇವತ್ತು ದೇಶದಲ್ಲಿ ಅನ್ಯಾಯ ನಡೆಯೋದಕ್ಕೆ ಕಾರಣ ಆಗಿದೆ. ಇದನ್ನು ನಾನು ಸತ್ಯವನ್ನು ಹೇಳ್ತಾ ಇದ್ದೀನಿ ನಿಮಗೆ. ದಯಮಾಡಿ ಇಂಥ ಅನ್ಯಾಯಗಳು ನಡೀಬಾರ್ದು ಅಂದರೆ ನಾವೆಲ್ಲರೂ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕಾಗುತ್ತೆ. ಪ್ರಾಮಾಣಿಕತೆ ನಮ್ಮಲ್ಲಿ ಇರಬೇಕು.
ನಾನು ಮಾಡಿದ ತಪ್ಪನ್ನು ನಾನೇ ಸರಿಪಡಿಸದೆ ಹೋದ್ಮೇಲೆ ನಿಜವಾಗ್ಲೂ ಅಲ್ಲಿ ಅನ್ಯಾಯ ಸತ್ಯ, ಅನ್ಯಾಯ ನಿಜ. ಇದು ನನ್ನ ಈ 2ನೇ ತಾರೀಕು ಫೆಬ್ರವರಿ 2026 ಒಂದು ಮನದಾಳದ ಮಾತು ಅಂತ ತಿಳ್ಕೊಳ್ಳಿ ಸ್ನೇಹಿತರೆ. ಸೊ ಥ್ಯಾಂಕ್ ಯು.